ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ದು ವಿಡಿಯೋ ಮಾಡಿದ್ದೆ. ಸೊ ಇದನ್ನೇ ತೋರಿಸಿದೆ. ಬಟ್ ಇವತ್ತು ಡೀಟೈಲಿಂಗಾಗಿ ನಮ್ಮ ಮನೆ ಹಿಂದೆಗಡೆ ಯಾವ್ಯಾವ ಥರ ಫ್ಲವರ್ಸ್ ಇದೆ ಅಥವಾ ಏನೇನು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮನೆ ಹಿಂದೆ ಈ ಥರ ಕಾಣಿಸುತ್ತೆ ವ್ಯೂ. ಇವಾಗ ಈವ್ನಿಂಗ್ 6:30. ಸೊ ಈ ಥರ ಕಾಣಿಸ್ತಾ ಇದೆ ವ್ಯೂ. ಮತ್ತು ಇಲ್ಲಿ ಸ್ವಲ್ಪ ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಇದು ದಾಸವಾಳ. ಬೆಳಗ್ಗೆ ಹೂವು ಕಿತ್ಕೊಂಡಿದ್ದಾರೆ ಪೂಜೆಗೆ ಅಂತ. ಸೊ ಹೂವು ಯಾವುದೂ ಇಲ್ಲ. ಆ್ಯಂಡ್ ಇದು ಕನಕಾಂಬ್ರ ಗಿಡ. ತುಂಬ ಹೂ ಬಿಡುತ್ತೆ ಇದು. ಸೊ ಇವಾಗ ಸದ್ಯಕ್ಕೆ ಬಿಡ್ತಾ ಇಲ್ಲ, ತುಂಬ ಹೂ ಬಿಡುತ್ತೆ. ಹಾಗೆ ಇದು ಶಿವನಿಗೆ ಇಡ್ತೀವಲ್ಲ, ತುಂಬೆ ಹೂವು ಅಂತಾರಲ್ಲ ಅದು. ಇಲ್ಲಿ ತುಳಸಿ ಗಿಡ ಇದೆ. ಇದು ಬಂದು ನೆನಪಾಗ್ತಾಯಿಲ್ಲ, ಇದನ್ನು ತಿಂತಾರೆ. ನಂತರ ಇದನ್ನು ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ಹೆಸರು. ಸೊ ತುಂಬ ಗಿಡಗಳಿದೆ. ಅದು ಅಲ್ಲಿ ಕಾಣಿಸ್ತಾ ಇರೋದು ಸಾಸಿವೆ ಅಂತೆ, ನಮ್ಮ ಅಜ್ಜಿ ಹಾಕಿದ್ದಾರೆ. ಆ್ಯಂಡ್ ಅದು ಮೆಣಸಿನ್ಕಾಯಿ ಗಿಡ. ಆ್ಯಂಡ್ ಇಲ್ಲೊಂದಿದೆ, ಇದು ರೋಸ್, ಆರೆಂಜ್ ಕಲರ್ ರೋಸ್. ಮತ್ತು ಇಲ್ಲಿ ಸ್ವಲ್ಪ ಇದೆ, ಇದು ಕಾಣಿಸ್ತಾ ಇಲ್ಲ. ಇದು ಎಲೆ, ಮಾಮೂಲಿ ವೀಳ್ಯದೆಲೆ ಅಂತಾರಲ್ಲ ಆ ಗಿಡ. ಇದು ಫುಲ್ಲು ಒಣಗೋಗ್ಬಿಟ್ಟಿತ್ತು. ಇವಾಗ ಮಳೆ ಮತ್ತೆ ಬಂತಲ್ಲ, ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ರೋಸ್ ಗಿಡ ಇದೆ. ಆ್ಯಕ್ಚುಲಿ ಕಲರ್ ಗೊತ್ತಿಲ್ಲ, ಇನ್ನು ಯಾವುದು ಹೂವು ಬಿಟ್ಟಿಲ್ಲ. ಸದ್ಯಕ್ಕೆ ಮಗ್ಗಾಗಿದೆ, 2 ಮಗ್ಗಿದೆ ನೋಡಿ. 1 2 2 ಮಗ್ಗಿದೆ. ಆ್ಯಂಡ್ ಇದು ಬಂದು ಇದನ್ನು ಯಾವುದು ಫ್ಲವರ್, ಪೂಜೆಗೆ ಇಡ್ತೀವಿ ಡೈಲಿ. ತುಂಬ ಹೂವು ಬಿಡುತ್ತೆ. ಇದು ಫುಲ್ ದೊಡ್ಡ ಮರ ಆಗಿಬಿಟ್ಟಿದೆ. ಇದು ಈ ಥರ ಫ್ಲವರ್, ಈ ಥರ ವೈಟ್ ಫ್ಲವರ್. ತುಂಬ ಕೆಳಗಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಜಾಸ್ತಿಯಾಗಿ ಬಿದ್ದೋಗಿದೆ. ಮತ್ತು ನಾನು ಹೇಳ್ದಂಗೆ ಲಾಸ್ಟ್ ವೀಡಿಯೋ ಮಾಡಿದೆ. ಮತ್ತು ಇಲ್ಲಿ ಫುಲ್ಲು ಕೊತ್ತಂಬರಿ ಬೀಜ ತೊಳೆದಿದ್ದಾರೆ ನಮ್ಮ ಅಜ್ಜಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇದು ಫುಲ್ಲು ಕರುಣಕೊಂಡಲ ಗಿಡ. ಹಿಂಗೆ ಬಂದಿದೆ ನೋಡಿ, ಮಳೆಗೆ ಸಖತ್ತಾಗಿ ಬಂದಿದೆ. ಆ್ಯಂಡ್ ಇದು ನಾನು ನರ್ಸರಿಲಿ ತಂದು ಹಾಕಿದ್ದೆ. ಈ ಫ್ಲವರು 1-2 ಮಂತ್ಸ್ ಆಯಿತು ಅನಿಸುತ್ತೆ ನಾನು ತೊಗೊಂಡು ಬಂದು. ಸೊ ಒಂದು 7-8 ಹೂವು ಬಿಟ್ಟಿದೆ. ಮತ್ತು ಇಲ್ಲೂ ಒಂದು ಹಾಕಿದೆ. ಇದು ಆಲ್ರೆಡಿ ಒಂದು ಮೊಗ್ಗಾಗಿತ್ತು, ಹಸು ತಿಂದ್ಬಿಟ್ಟು ಹೊರ್ಟೋಯ್ತು. ಬಟ್ ಇದು ಮತ್ತೆ ಚಿಗುರುತ್ತಾ ಇದೆ ಚೆನ್ನಾಗಿ. ಇದು ನೀವು ನೋಡಿರ್ತೀರ, ತುಂಬ ವೈಟ್ ಫ್ಲವರ್. ಇದು ಪೂಜೆಗೆ ಇಡ್ತಾರೋ ಇಲ್ವೋ ಗೊತ್ತಿಲ್ಲ. ಇದು ತಂದು ಬರೀ ಈ ಥರ ನೆಟ್ಟಿದ್ದೆ, ಇದು ಚಿಗುರುತ್ತಾ ಇದೆ. ಇಲ್ಲಿ ಆಲೋವೆರಾ ಇದೆ, ಅಲ್ಲೇನೋ ಹಾಕ್ಬಿಟ್ಟಿದ್ದಾರೆ, ಚಿಕ್ಕದಾಗಿದೆ. ಇದು ಒಂಥರ ಫ್ಲವರ್, ಮೊಗ್ಗಿದೆ ನೋಡಿ. ಇದು ವೈಟ್ ಗಿಡ, ವೈಟ್ ಹೂವು, ಇದು ಚೆನ್ನಾಗಿ ಬರುತ್ತೆ ಡೈಲಿ ಪೂಜೆಗೆ. ಸೊ ಇಷ್ಟೇ. ಈ ಥರ ಕಾಣಿಸುತ್ತೆ ಮಾರ್ನಿಂಗ್ ಎದ್ದು ಬಂದರೆ ವ್ಯೂ. ಸಕ್ಕತ್ತಾಗಿದೆ. ಆ್ಯಂಡ್ ಅದು ಹಲಸಿನ ಮರ
ಇದು ಮಾವಿನ ಮರ. ಸೊ ಅದು ಸಸಿ ಅಂತಾರಲ್ಲ, ಸಸಿಗಳು ಅದು. ಸೊ ಹಲಸಿನ ಮರದಲ್ಲಿ ಇದೆ, ತುಂಬ ಹಣ್ಣು ಬಿಟ್ಟಿತ್ತು, ಎಲ್ಲ ಕುಯ್ದು ಇಷ್ಟಿದೆ, ಇನ್ನು ಸ್ವಲ್ಪನೇ ಇರೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಗೈಸ್. ಇಲ್ಲಿ ಸ್ವಲ್ಪ ಗಿಡಗಳಿದೆ. ಇಲ್ಲಿ ಸಂಕೆ ಅಂತ, ಇದು ಸಂಕೆ ಹೂವು ಅಂತೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಅಮ್ಮ ಹೇಳ್ತಾಯಿದ್ರು. ಹೂವು ಬಿಟ್ಟ ಮೇಲೆ ನೋಡಬೇಕು, ಐ ಥಿಂಕ್ ಇದು ಡೌಟು. ಆ್ಯಂಡ್ ಇದು ಮಲ್ಲಿಗೆ ಗಿಡ, ಇದು ಅಷ್ಟೇ ಮಲ್ಲಿಗೆ ಗಿಡ. ಆ್ಯಂಡ್ ಇದು ಹತ್ತಿ ಗಿಡ ಅಂತಾರಲ್ಲ, ಅದು ಹತ್ತಿ ಮರ, ಹತ್ತಿ ಗಿಡ ಕರೆಕ್ಟಾಗಿ ಗೊತ್ತಿಲ್ಲ, ಕೆಲವೊಂದೆಲ್ಲ ನಂಗೆ ಗೊತ್ತೇ ಇಲ್ಲ. ಇದು ಬೇವಿನ ಮರ. ಸೊ ನಮ್ಮ ಮನೆ ಹಿಂದೆಗಡೆ ಈ ಥರ ಕಾಣಿಸುತ್ತೆ. ಸೊ ಅದು ಹಿರಳಿ ಗಿಡ, ಅದು ಇನ್ನೊಂದಲ್ಲಿ ದಾಸವಾಳ ಗಿಡ ಕಾಣಿಸ್ತಾಯಿದೆ. ಸೊ ನಾನು ಅದರೊಳಗಡೆ ಒಂದು ಸಪೋಟ ಗಿಡ ಕೂಡ ಹಾಕಿದ್ದೀನಿ. ಅದು ಹೇಗೆ ಚಿಗುರಿದೆಯೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಹೇಗೆ ಚಿಗುರಿದೆ ಅಂತ. ಆಗಲೇ 1 ಮಂತ್ ಆಯಿತು ಹಾಕಿ, ಅಲ್ಲಿ ಹೋಗಿ ನೋಡಿಲ್ಲ, ಮಳೆ ಇರೋದ್ರಿಂದ ಆ ಕಡೆ ಹೋಗೇ ಇಲ್ಲ. ಸೊ ನೋಡೋಣ, ತುಂಬ ಬೆಳೆದ್ಬಿಟ್ಟಿದೆ. ಸೊ ಇದೆ, ಸೊ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಹೆಂಗೆ ಚಿಗುರಿದೆಯೋ ಗೊತ್ತಿಲ್ಲ, ಫುಲ್ಲು ಗಿಡಗಳೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ಚಿಗುರಿದೆ ಅಂದ್ಕೊತೀನಿ. ಸೊ ಈ ಥರ ವೀವ್ ಇರುತ್ತೆ ನಮ್ಮ ಮನೆಯಿಂದ.